ನಿಮ್ಮ ಕೋಲ್ಗೇಟ್ನಲ್ಲಿ ಉಪ್ಪು ಇದೆಯೇ? ಫಿಲಮ್ ಫುಲ್ಲು ಎಲ್ಲರೂ ಹಲ್ಗಳು ತೋರಿಸೋದೇ ಆಗೋಯ್ತು. ತಾಮ ಇದೊಂದು ಗ್ರೇಟ್ ಆ್ಯಂಡ್ ಗುಡ್ ಮೂವಿ ಅಂತ ಹೇಳ್ತಾ ಇಲ್ಲ, ಒಂದು ಡೀಸೆಂಟ್ ಎಂಟರ್ಟೈನರ್ ಮೂವಿ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ತ್ರೀ ಯೂನಿವರ್ಸಲ್ಲಿ ಬರ್ತಿರೋ ಸಿನಿಮಾನೇ ಈ ಒಂದು ತಾಮ. ಸಿನಿಮಾದ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ಕಾನ್ಸೆಪ್ಟ್ ವೈಸೇ ಆಗಿರ್ಬೋದು, ಪ್ರೊಡಕ್ಷನ್ ವೈಸಲ್ಲೇ ಆಗಿರ್ಬೋದು, ಮೇಕಿಂಗಲ್ಲೇ ಆಗಿರ್ಬೋದು, ಸ್ವಲ್ಪ ಇಂಪ್ರೆಸ್ ಮಾಡುತ್ತೆ. ಬಟ್ಟು ಜಾಸ್ತಿ ಜನ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಕಮರ್ಷಿಯಲ್ ಎಲಿಮೆಂಟ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದೇನೋ, ಬಟ್ ಮೂವಿ ಲವರ್ಸ್ಗೆ, ಮೂವಿನ ಕರೆಕ್ಟಾಗಿ ಫಾಲೋ ಮಾಡೋರ್ಸ್ಗೆ ಸ್ವಲ್ಪ ಬ್ಯಾಕ್ ಫೈರ್ ಆಗೋ ಚಾನ್ಸಸ್ ಇದೆ. ನನಗೆ ಕೂಡ ಆಗಿದ್ದಿದ್ದೇನೆ ಇಲ್ಲಿ. ಈಗ ಸ್ತ್ರೀ ಯೂನಿವರ್ಸ್ ಅನ್ನೋದು ಒಂದು ಆರ್ ಯೂನಿವರ್ಸು. ಇದರಲ್ಲಿ ಕಾಮಿಡಿಗೆ ಸ್ಪೇಸ್ ಕೊಟ್ಟಂಗೆ ಆರ್ ಎಲಿಮೆಂಟ್ಸ್ಗೆ ಅಷ್ಟು ಸ್ಪೇಸ್ ಕೊಟ್ಟಿಲ್ಲ. ಬಟ್ಟು ಕಾಮಿಡಿ ಮೂವಿ ಅಂದರೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇರಬೇಕು. ಹಿಂದೆ ಮುಂಜಿಯಾದಲ್ಲಿ ಆಗಿರ್ಬೋದು, ಸ್ತ್ರೀನಲ್ಲೇ ಆಗಿರ್ಬೋದು, ಸ್ವಲ್ಪ ಎಲಿಮೆಂಟ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆ ಒಂದು ಕೆಲಸ ಆಗಿಲ್ಲ. ಜಾಸ್ತಿ ಎಂಟರ್ಟೈನ್ಮೆಂಟ್ ವೇನಲ್ಲಿ ತಗೊಂಡೋಗೋದಕ್ಕೆ ಟ್ರೈ ಮಾಡಿದ್ದಾರೆ. ಇದರಲ್ಲಿರೋ ಒಂದೇ ಒಂದು ಎಲಿಮೆಂಟ್ಸು, ಸೀಕ್ವೆನ್ಸು ಅಂದರೆ ಸ್ಟಾರ್ಟಿಂಗಲ್ಲಿ ಕರಡಿ ನಮ್ಮ ಹೀರೋ ಆಯುಷ್ಮಾನ್ ಖುರಾನ್ನ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಆ ಒಂದು ಸೀನು ಒಂದು ಸ್ವಲ್ಪ ಟೆರಿಫಿಕ್ ಆಗಿದೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಸೀನ್ಗಳು ಕೂಡ ಅಷ್ಟು ಇಲ್ಲ, ಎಲ್ಲ ನಾರ್ಮಲ್ ವೇನಲ್ಲೇ ಬರುತ್ತೆ. ಅಷ್ಟೇ ಅಲ್ಲ, ವಿಲನ್ನ ಕ್ಯಾರೆಕ್ಟ್ರು ಕೂಡ ಅಷ್ಟೇನು ಮಾಡಲಿಲ್ಲ. ಒಳ್ಳೆ ಕಾಮಿಡಿಯನ್ನು ತೋರಿಸಿದ್ದಾರೆ. ಅದು ಕೂಡ ಅಷ್ಟು ವರ್ಕ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ನೆಕ್ಸ್ಟ್ ಪಾರ್ಟಲ್ಲಿ ಏನಾದರೂ ಆ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆಯೋ ಇಲ್ವೋ ಅಂತ ನೋಡಬೇಕು. ನವಾಜುದ್ದೀನ್ ಸಿದ್ದಿಕ್ ಅವರ ಕ್ಯಾರೆಕ್ಟ್ರು ನನಗೇನೋ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ. ಅವರು ಆ್ಯಕ್ಟಿಂಗ್ ಏನೋ ಸಗದಾಗ ಮಾಡಿದ್ದಾರೆ, ಬಟ್ ಪ್ರೆಸೆಂಟೇಷನ್ ಯಾಕೋ ಅಷ್ಟು ಬೆಟರ್ ಅನ್ನಿಸ್ಲಿಲ್ಲ. ಇನ್ನು ವರುಣ್ ಧವನ್ ಬೇಡಿಯ ಕ್ಯಾರೆಕ್ಟ್ರು, ಅದು ಒಂಥರ ಸ್ಟೋರಿಗೆ ಇಂಪಾರ್ಟೆಂಟನ್ನೇ ಕರೆಕ್ಟಾಗಿ ಕ್ರಾಸ್ ಓವರ್ ಮಾಡಿದ್ದಾರೆ ಬೇಡಿಯಾಗೂ ಮತ್ತು ತಾಮಾಗೂ. ವೇರ್ ವುಲ್ಫ್ ಆಗಿ ಸಖದಾಗೇ ಆ ಒಂದು ಕ್ಯಾರೆಕ್ಟ್ರು ಪ್ರೆಸೆಂಟ್ ಆಗಿದೆ. ಬಟ್ ಇಲ್ಲಿ ಮೈನಸ್ ಆಗಿದ್ದು ಅಂದರೆ ಆ VFX ಕ್ವಾಲಿಟಿ. ನಿಜವಾಗ್ಲೂ ಆ ಕ್ಯಾಪ್ಚರ್ಸು, ಆ ಮೂಮೆಂಟ್ಸ್ನು ಕರಡಿ ಸೀನ್ಸಿಂದನೂ ಅಷ್ಟೇ ಅಷ್ಟು ನ್ಯಾಚುರಲಾಗಿ ಬರಲಿಲ್ಲ. ಇನ್ನೂ ಇದೇನೋ VFX ಅಂತ ಈಸಿಯಾಗಿ ಕಂಡುಹಿಡಿದ್ಬಿಡ್ಬೋದು, ಅಷ್ಟು ಡಂಪ್ ಆಗಿದೆ ಆ ಒಂದು ವರ್ಕು. ಅದು ಬಿಟ್ಟರೆ ಬೇರೆ ವರ್ಲ್ಡ್ ಬಿಲ್ಡಿಂಗು, ವಿಸುವಲ್ಸು ಎಲ್ಲ ಸಖತ್ತಾಗೇ ಇದ್ದಾವೆ. ಮತ್ತು ಲೈಟಿಂಗ್ಸು ಎಲ್ಲ ಸಿನಿಮಾನ ಒಂಥರ ಬೇರೆ ವರ್ಲ್ಡ್ಗೆ ಕರ್ಕೊಂಡೋಗೋದಕ್ಕೆ ಟ್ರೈ ಮಾಡ್ತದೆ. ಇನ್ನು ರಶ್ಮಿಕಾ ಮಂದಣ್ಣ ಅವರು ಆ ಒಂದು ಕ್ಯಾರೆಕ್ಟ್ರನ್ನ ಅಷ್ಟೇನು ಪರ್ಫೆಕ್ಟಾಗಿ ಪ್ಲೇ ಮಾಡಲಿಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ಡೀಸೆಂಟಾಗಿದೆ. ಆ ಒಂದು ಕ್ಯಾರೆಕ್ಟ್ರಲ್ಲಿ ಇರಬೇಕಾದಂಥ ಆರ್ಕು ಮೇ ಬಿ ಇನ್ನೂ ಬೇರೆಯವ್ರು ಮಾಡಿದರೆ ಇನ್ನೂ ಬೆಟರಾಗೇ ಬರೋದೇನಂತ ನನಗನ್ನಿಸ್ತು. ಇನ್ನು ಆಯುಷ್ಮಾನ್ ಖುರಾನ್ ಅವ್ರು ಬಿಡಿ, ಅವರ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಅವರ ಒಂದು ಕಾಮಿಡಿ ಟೈಮಿಂಗ್ಗೆ ಆಗಿರ್ಬೋದು ಮತ್ತು ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸ್ವಲ್ಪ ಇಂಪ್ರೆಸ್ ಮಾಡ್ತು. ಸಿನಿಮಾದ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ ತಾಡಕ, ಈಕೆ ಒಬ್ಬಳು ಬೇತಾಳ. ಅನ್ಫಾರ್ಚುನೇಟಾಗಿ ನಮ್ಮ ಕಥಾನಾಯಕ ಅಲೋಕು ಕಾಡಿಗೆ ಬರ್ತಾನೆ. ಕರಡಿ ಅಟ್ಯಾಕಲ್ಲಿ ಸಾಯ್ತಿದ್ದಂಥ ಸ್ಥಿತಿಯಲ್ಲಿದ್ದಂಥ ಅಲೋಕ್ನ ತಾಡಕ ನೋಡ್ತಾಳೆ. ನೋಡಿದ ತಕ್ಷಣ ಅವನ ಮೇಲೆ ಲವ್ ಆಗುತ್ತೆ. ಅಷ್ಟೆಲ್ಲ ಅವನ್ನ ಕಾಪಾಡ್ತಾಳೆ. ಬಟ್ ತಾಡಕನ ಬೇರೆ ಬೇತಾಳಗಳು ಬಂದ್ಬಿಟ್ಟು ಬಂಧಿಸಿ ಅವನ್ನ ಸಾಯಿಸೋದಕ್ಕೆ ನೋಡ್ತಾರೆ. ಆವಾಗ ಅಲೋಕ್ನ ಬಚಾವ್ ಮಾಡೋದಕ್ಕೆ ತಾಡಕ ಏನೇನು ಮಾಡ್ತಾಳೆ ಅಂತ ನೋಡಬೇಕು. ಬೇತಾಳಗಳಿಗಿದ್ದಂಥ ರೂಲ್ಸು, ರೆಗ್ಯುಲೇಷನ್ನು, ಆರ್ಜಿನ್ನು ಸ್ವಲ್ಪ ಎಲ್ಲ ಬೆಟರಾಗೆ ಪ್ರೆಸೆಂಟ್ನ ಮಾಡಿದರೆ. ಅಷ್ಟೆಲ್ಲ ಬೇಡಿಯಾ ಕ್ರಾಸ್ ಅವರು ಕೂಡ ಸ್ವಲ್ಪ ವರ್ಕ್ ಆಯಿತು. ಇನ್ನೂ ಒಂಥರ ಪರ್ಫೆಕ್ಟ್ ಸಿನಿಮಾಟಿಕ್ ಯೂನಿವರ್ಸ್ ಅಂತ ನನಗನ್ನಿಸ್ತು. ಬಟ್ ಆಡಿಯನ್ಸ್ನ ಸ್ವಲ್ಪ ಗ್ರಾಂಟೆಡಾಗಿ ತಗೊಳಕ್ಕಾಗ್ದಂಗೆ ಏನು ಬೇಕೋ ಅದನ್ನು ಪ್ರೆಸೆಂಟ್ ಕರೆಕ್ಟಾಗಿ ಮಾಡಿದರೆ ಆಗೋದು ಸಿನಿಮಾಗೆ. ಅದು ಸ್ವಲ್ಪ ಮೈನಸ್ ಆಗುತ್ತೆ. ಬಿಟ್ಟರೆ ಒಂದು ಡೀಸೆಂಟು ಎಕ್ಸ್ಪೀರಿಯನ್ಸ್ ಥಿಯೇಟರ್ನಲ್ಲಿ ಸಿನಿಮಾನ ನೋಡ್ಬೋದು. ನಮ್ಮ ಸೌತ್ ಇಂಡಿಯಾದ ಲ್ಯಾಂಗ್ವೇಜಲ್ಲಿ ಕೂಡ ಡಬ್ ಆಗಿ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂತ ಕಾಣುತ್ತೆ. ಟ್ರೈಲರ್ ಕೂಡ ಅವೈಲಬಲ್ ಇಲ್ಲ. ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕನ್ನಡ ಇನ್ನೂ ಸಣ್ಣ ಇಂಡಸ್ಟ್ರಿ ಆಗಿಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಬಟ್ ಏನಕ್ಕೆ ಗ್ರಾಂಟೆಡಾಗಿ ತಗೊಳ್ತಾ ಇದ್ದಾರೆ ನಮ್ಮ ಒಂದು ಇಂಡಸ್ಟ್ರಿನ ಅಂತ ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನಮ್ಮ ಆಡಿಯನ್ಸ್ನೂ ಕೂಡ ಇವರೆಲ್ಲ ಯಾವಾಗ ಬುದ್ಧಿ ಕಲಿತಾರೋ ಇನ್ನೂ ಗೊತ್ತಿಲ್ಲ. ರಶ್ಮಿಕಾ ಮಂದಣ್ಣ ಅವರು ಬಿಟ್ಟರೆ ಬೇರೆಯವರು ಕೂಡ ಆ ಕ್ಯಾರೆಕ್ಟರ್ಗೆ ಸರಿ ಹೋಗೋರು. ಇನ್ನು ಡೈರೆಕ್ಷನು ಕೂಡ ಇಂಪ್ರೆಸಿವ್ ಆಗೇ ಇದೆ. ಬಟ್ ಅವ್ರನ್ನ ಫ್ರೀಯಾಗಿ ಡೈರೆಕ್ಟ್ ಮಾಡೋದಕ್ಕೆ ಮ್ಯಾಡಾಕ್ ಯೂನಿವರ್ಸ್ ಅವರು ಬಿಟ್ಟಿಲ್ಲ ಅಂತ ಕಾಣುತ್ತೆ. ಸ್ತ್ರೀ 2 ಕೂಡ ನನಗೆ ಅಷ್ಟು ವರ್ಕ್ ಆಗಲಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ನನಗೆ ಮುಂಜಿಯ ಚೆನ್ನಾಗಿ ವರ್ಕ್ ಆಯಿತು ಸಿನಿಮಾ. ಈ ಸಿನಿಮಾನ ಒಂದು ಡೀಸೆಂಟ್ ಮೂವಿ, ವರ್ಕ್ ಆಯಿತು. ಬಟ್ ಏನಂತ ಗುಡ್ ಆ್ಯಂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಕೊಡಲಿಲ್ಲ. ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.